ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇವತ್ತು ನಿಮಗೆ ಪಿಜ್ಜಾ ಅಂದರೆ ಇಷ್ಟನಾ? ಬನ್ನಿ ಹಾಗಾದರೆ ಮನೇಲಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಮನೆಯಲ್ಲೇ ಮಾಡ್ಬೋದು ಓವನ್ ಇಲ್ಲದೇನೆ. ಸೊ 200 ಗ್ರಾಮ್ ಆಗುವಷ್ಟು ಮೈದಾನ ತಗೊಳ್ಳಿ. ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಬಿಟ್ಟು ಅದಕ್ಕೆ ಅರ್ಧ ಕಪ್ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಗೋಧಿ ಹಿಟ್ಟನ್ನ ಹೇಗೆ ನಾದ್ಬಿಟ್ಟಿರ್ತೀವಿ ನೋಡಿ, ಹಾಗೆ ಒಂದು 10 ನಿಮಿಷ ಇಟ್ಬಿಡಿ. ಯಾಕಂದರೆ ಸಾಫ್ಟಾಗಿ ಬರುತ್ತೆ ಅಂತ. ಅದಾದಮೇಲೆ ಮತ್ತೆ ಹೊರಗೆ ತೆಗೆದು 1 ಟೀ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ನಾದ್ಬಿಟ್ಟು ಹಾಗೆ ಇಟ್ಬಿಡಿ. ಒಂದು ರೌಂಡ್ ಶೇಪಲ್ಲಿ ಬಟರ್ ಪೇಪರ್ನ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಈ ಹಿಟ್ಟನ್ನ ಇಟ್ಬಿಟ್ಟು ತಟ್ಟಿ ರೌಂಡ್ ಶೇಪಲ್ಲಿ ತಟ್ಬಿಟ್ಟು ಅದ್ರ ಮೇಲ್ಗಡೆ ಫೋರ್ಕ್ ಸಹಾಯದಿಂದ ಚುಚ್ಚಿ ಡಾಟ್ ಮಾಡ್ಕೊಳ್ಳಿ. ಯಾಕಂದರೆ ಚೆನ್ನಾಗಿರುತ್ತೆ ಅದು ಸಾಸ್ನೆಲ್ಲ ಇಳ್ಕೊಂಡು. ಹಾಗಾಗಿ ಅದರ ಮೇಲ್ಗಡೆ ನೀವು ಕೆಚಪ್ ಅಥವಾ ಪಿಜ್ಜಾ ಸಾಸ್ ಇದ್ದರೆ ಪಿಜ್ಜಾ ಸಾಸ್ನೇ ಹಾಕ್ಕೋಬೋದು. ಚೆನ್ನಾಗಿ ಎಲ್ಲ ಕಡೆ ಸವರ್ಬಿಟ್ಟು ಅದ್ರ ಮೇಲ್ಗಡೆ ಚೀಸ್ನ ಸ್ವಲ್ಪ ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಎಲ್ಲ ಕಡೆ ಹಾಕ್ಕೊಂಡು ಅದರ ಮೇಲ್ಗಡೆ ನೀವು ದೊಡ್ಡ ಸೈಜಲ್ಲಿ ಸ್ವಲ್ಪ ಈರುಳ್ಳಿ, ಹಾಗೆ ಕ್ಯಾಪ್ಸಿಕಮ್, ಹಾಗೆ ಕಾರ್ನ್ನ ಅಲ್ಲಲ್ಲಿ ಡಿಸೈನಾಗಿ ಇಟ್ಬಿಟ್ಟು, ಇದನ್ನು ಓವನಲ್ಲಿ ಬೇಯಿಸೋದಲ್ಲ, ನಾವು ಮನೆಯಲ್ಲೇ ಆದರೆ ಒಂದು ಕಡಾಯಿನ ಬಿಸಿ ಆಗಲಿಕ್ಕೆ ಇಟ್ಬಿಟ್ಟು ಅದರ ಮೇಲ್ಗಡೆ ಒಂದು ಸಣ್ಣದಾಗಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದರ ಮೇಲ್ಗಡೆ ಈ ಪಿಜ್ಜಾನ ಪ್ಲೇಟ್ನಲ್ಲಿ ಹಾಕ್ಬಿಟ್ಟು ಇಟ್ಬಿಡಿ ಬೇಯೋದಕ್ಕೆ. ಮುಚ್ಚಿಬಿಟ್ಟು ಒಂದು 5 ನಿಮಿಷ ಹೈ ಫ್ಲೇಮ್ನಲ್ಲಿ, 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಅದು ಬೇಯಲಿ. ಅದಾದಮೇಲೆ ಹೋಮ್ ಮೇಡ್ ಪಿಜ್ಜಾ ರೆಡಿ ಆಗಿರುತ್ತೆ. ನೀವು ಶಾಪ್ನಲ್ಲೆಲ್ಲ ಹೇಗೆ ತಿಂತೀರೋ ಆ ರೀತಿಯೇ ಪರ್ಫೆಕ್ಟಾಗಿ ಬಂದಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.